ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಈಗ ಕೂಗಳತೆ ದೂರದಲ್ಲಿ ಇರತಕ್ಕಂತಹ ಒಂದು ತಾಲೂಕು ಕೇಂದ್ರ. ಅದರಲ್ಲೂ ವಿಶೇಷವಾಗಿ ಬಹಳ ಪುರಾತನವಾದಂತಹ ದೇವಸ್ಥಾನಗಳಾಗಿರ್ಬೋದು, ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಇನ್ನಿತರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ತಾಲೂಕು ಕೇಂದ್ರ ಮುಂದಿದೆ ಅಂದರೆ ಅದು ಚನ್ನಪಟ್ಟಣ ತಾಲೂಕು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಾಗಿದೆ, ಇದರಿಂದಾಗಿ ಬೆಂಗಳೂರಿನ ಜನ ಚನ್ನಪಟ್ಟಣಕ್ಕೆ ಕೇವಲ 50ರಿಂದ 55 ನಿಮಿಷದಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ಬೋದಾಗಿದೆ. ಅಂದರೆ ಆ ಟ್ರಾಫಿಕ್ ಇಲ್ಲ ಅಂದರೆ ಕೇವಲ 30ರಿಂದ 40 ನಿಮಿಷಕ್ಕೆ ಬರ್ಬೋದು. ಹಾಗಾಗಿ ಈಗ ಚನ್ನಪಟ್ಟಣದ ಕಣ್ವ ಜಲಾಶಯದಲ್ಲಿ KSTDC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಇದು ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಕಣ್ವ ಜಲಾಶಯದಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಈಗ ಒಂದು ಬೋಟಿಂಗ್, ಹಡಗು ಪ್ರಯಾಣದ ಭಾಗ್ಯವನ್ನು ಪ್ರವಾಸಿಗರಿಗೆ KSTDC ಒಂದು ಕಲ್ಪಿಸುವ ಮೂಲಕ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬರೆದಿದೆ. ಅಂದರೆ ಕಣ್ವ ಜಲಾಶಯದಲ್ಲಿ ಯಾವಾಗಲೂ ಕೂಡ ನೀರು ಇದ್ದೇ ಇರ್ತದೆ. ಯಾಕಂದರೆ ಅದು ಬತ್ತದೇ ಇರುವಂತಹ ಒಂದು ಜಲಾಶಯ ಅಂತೇಳಿ ಕರಿಬೋದು. ಯಾಕಂದರೆ ಈಗ ಇಗ್ಗಲೂರು ಜಲಾಶಯದಿಂದ ಕಣ್ವ ಜಲಾಶಯಕ್ಕೆ ನೀರನ್ನು ಲಿಫ್ಟ್ ಮಾಡಲಾಗುತ್ತೆ. ಆ ಕಣ್ವ ಜಲಾಶಯದಿಂದ ಮಾಗಡಿ ಮತ್ತು ರಾಮನಗರದ ಒಂದು ಏನು ಮಂಚನಬೆಲೆ ಜಲಾಶಯ ಆಗಿರ್ಬೋದು, ಮಂಚನಬೆಲೆ ಜಲಾಶಯದಿಂದ ರಾಮನಗರಕ್ಕೆ ನೀರನ್ನು ಪೂರೈಸುವಂತಹ ಯೋಜನೆ ಏನು ಈಗ ನಡೀತಾ ಇದೆ. ಈಗಾಗಲೇ ಭಾಗಶಃ ಈ ಯೋಜನೆ ಭಾಳಷ್ಟು ವೇಗವಾಗಿ ನಡೀತಾ ಇದೆ. ಹಾಗಾಗಿ ಈ ನೀರು ಇಗ್ಗಲೂರಿನಿಂದ ಸದಾ ಕಣ್ವ ಜಲಾಶಯಕ್ಕೆ ಲಿಫ್ಟ್ ಆಗುವಂಥ ಹಿನ್ನೆಲೆ ಕಣ್ವ ಜಲಾಶಯದಲ್ಲಿ ಸದಾ ನೀರು ತುಂಬಿ ಇರ್ತದೆ. ಹಾಗಾಗಿ KSTDC ಈಗ ಒಂದು ಹೊಸ ಯೋಜನೆಯನ್ನು ಮಾಡಿದೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಅಂದರೆ ಪ್ರವಾಸಿಗರನ್ನು ಸೆಳೆಯುವ ದೃಷ್ಟಿಯಿಂದ ಕಣ್ವವನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂಥೇಳಿ ಸರ್ಕಾರ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಇಲ್ಲಿ ಕಣ್ವ ಜಲಾಶಯದಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಕಳೆದ 2018ರಲ್ಲಿ ಆಗಿನ ಮೈತ್ರಿ ಸರ್ಕಾರ ಏನಿತ್ತು, ಇದೇ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರು ಕೂಡ ಒಂದು ಚಿಲ್ಡ್ರನ್ಸ್ ಪಾರ್ಕನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಘೋಷಣೆ ಮಾಡಿದರು. ಅದಾದ ನಂತರ ಸರ್ಕಾರ ಅಧಿಕಾರವನ್ನು ಕಳ್ಕೊಳ್ತು. ತದನಂತರ ಬಂದಂತಹ BJP ಸರ್ಕಾರ ಕೂಡ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ತು. ಆದರೆ ಅದು ಕೂಡ ಕಾಲಕ್ರಮೇಣ ಒಂದು ಕಾರ್ಯಗತ ಆಗಲಿಲ್ಲ. ಈಗ ಏನು DCM ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು ಇದೇ ಜಿಲ್ಲೆಯವರಾಗಿರೋದ್ರಿಂದ ಈಗಾಗಲೇ ಕಳೆದ ಕೆಲ ತಿಂಗಳುಗಳ ಹಿಂದೆ DK ಶಿವಕುಮಾರ್ ಅವರು, ಮಾಜಿ ಸಂಸದ DK ಸುರೇಶ್ ಅವರು, ಹಾಗೆ ಸ್ಥಳೀಯ ಶಾಸಕ ಯೋಗೇಶ್ವರ್ ಕೂಡ ಜೊತೆಗೂಡಿ ಈ ಒಂದು ಕಣ್ವ ಜಲಾಶಯಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಪ್ರವಾಸೋದ್ಯಮವನ್ನು ಇಲ್ಲಿ ಉತ್ತೇಜನ ಮಾಡಲಿಕ್ಕೆ, ಪ್ರವಾಸಿಗರನ್ನು ಸೆಳಿಲಿಕ್ಕೆ, ಕಣ್ವ ಭಾಗವನ್ನು ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದರು. ಅದರ ಒಂದು ಭಾಗವಾಗಿ ಈಗ KSTDC ಮೂಲಕ ಇಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿವಿಧ ಬಗೆಯ ಬೋಟ್ಗಳು ಈಗ ಕಣ್ವ ಜಲಾಶಯದಲ್ಲಿ ಬಂದು ನಿಂತಿವೆ. ಈಗಾಗಲೇ ಜನವರಿ 1ನೇ ತಾರೀಕಿನಿಂದ ಈಗಾಗಲೇ ಜನ ಕೂಡ ಬೋಟ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ತಮ್ಮ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ, ಒಂದು ಹೊಸ ರೀತಿಯ ಅನುಭವವನ್ನು ಪಡಿತಾ ಇದ್ದಾರೆ. ಯೋಗೇಶ್ವರ್ ಸರ್ ಅವ್ರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಲಾಸ್ಟ್ ಇಯರ್ ಫಾರ್ ಕನ್ಸಲ್ಟೇಷನ್ ಫಾರ್ ಅವರ ಈ ಪ್ರಾಜೆಕ್ಟ್ ಮಾಡಬೇಕಂತಲಿತ್ತು. ಸೊ ನಾವು ತುಂಬ ಸ್ಟಡಿ ಎಲ್ಲ ಮಾಡಿದ್ದೇವೆ. ಕೇರಳಕ್ಕೆಲ್ಲ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಬೇರೆ ಬೇರೆ ಬೋಟ್ ಬಿಲ್ಡರ್ಸ್ ಎಲ್ಲ ಸ್ಟಡಿ ಮಾಡಿ ಆ್ಯಂಡ್ ಫೈನಲಿ ನಾವೊಂದು ಡಿಸೈನ್ ಸ್ಟ್ರೆಚ್ ಮಾಡಿದ್ದೇವೆ. ಅದು ಇವರು ಮಿಸ್ಟರ್ ನಿತಿನ್ ಅಂತ ಈಸ್ ಅ ಬಿಲ್ಡರ್. ಸೊ ಅವರಿಗೆ ಆರ್ಡರ್ ಕೊಟ್ಟು ಆ ಬೋಟ್ ಕಟ್ಟಿಸಿ
ಈಗ ಬಂದು ಇವತ್ತು 2 ಬೋಟ್ ರೆಡಿ ಇದ್ದಿಲ್ಲ ಫಾರ್ ಟ್ರಯಲ್ಸ್ ಅನ್ನೋದಕ್ಕೆ. ಆ್ಯಂಡ್ ನಾನು ಬಿಲೀವ್ ಮಾಡ್ತೀನಿ ಇಟ್ಸ್ ಅ ವೆರಿ ಗುಡ್ ಡಿಸೈನ್. ಇಂಥ ಕಂಡೀಷನ್ಸ್ಗೆ ಇದು ಹೇಳಿದ ಬೋಟ್ ಇದು. ಸೊ ದಟ್ ಇಸ್ ಈ 2 ಬೋಟ್ ನೆಕ್ಸ್ಟ್ ನಾನು ಹೇಳ್ತೇನೆ. 50 ಪೀಪಲ್ ಕ್ಯಾನ್ ಟ್ರಾವೆಲ್ ಇನ್ ದಿಸ್ ಬೋಟ್, 25 ಇನ್ ದಿಸ್ ಪರ್ಟಿಕ್ಯುಲರ್ ಬೋಟ್. ಅದು ಇದರಲ್ಲಿ ಹೇಗೆ ಮಾಡಿದ್ರೆ ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ ಕೊಟ್ಟಿದೆ. ಅದರ್ ಪ್ಯಾಸೆಂಜರ್ ಟೈಪ್ ಎಲ್ಲ ಮುಂದೆ ಕೂತ್ಕೊಳ್ಳೋದು, ಆರ್ ಯು ಕ್ಯಾನ್ ಡೂ ಇಟ್ ಇನ್ ಅ ಪಾರ್ಟಿ ಕಾನ್ಫಿಗರೇಷನ್ ಫೇಸಿಂಗ್ ಈಚ್ ಅದರ್ ಹಾಗೆ ಮಾಡಿ ಫಾರ್ ಮಲ್ಟಿಪರ್ಪಸ್ ಯೂಸ್ ಮಾಡೋದು ಆಸ್ ಫಾರ್ ಟೂರಿಸಮ್ಗೋಸ್ಕರ. ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಡಿಸೈನ್ ಆ್ಯಂಡ್ ಇವ್ರು ವೆರಿ ಎಕ್ಸ್ಪೀರಿಯನ್ಸ್ಡ್ ಬಿಲ್ಡರ್ ಆಲ್ಸೋ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಟ್ಸ್ ಗೋಯಿಂಗ್ ಟು ವೆರಿ ಸಕ್ಸಸ್ಫುಲ್ ಹಿಯರ್. ಆ್ಯಂಡ್ ಎಸ್ಪೆಷಲಿ ಲೇಕಿಗೆ ಹೇಳಿದೆ ಇಂಥ ಬೋಟ್ ಕಂಡೀಷನ್ಗೆ ದಿಸ್ ಇಸ್ ಅ ಪರ್ಫೆಕ್ಟ್ ಬೋಟ್, ವೆರಿ ಸ್ಟೇಬಲ್. ಮೈಸೂರು ಬೆಂಗಳೂರು ಒಂದು ತೂಗಲ್ತಲೇ ಇರುವ ಕಣ್ವ ಜಲಾಶಯವನ್ನ ಇವತ್ತು ಸರ್ಕಾರ ಒಂದು ಟೂರಿಸಂ ಇಲಾಖೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡುವ ಪಥದಲ್ಲಿ ಸಾಕ್ತಾ ಇರುವಂಥದ್ದು. ಇವತ್ತು ಬೋಟಿಂಗ್ ವ್ಯವಸ್ಥೆಗಳನ್ನು ಮಾಡಿ ಒಂದು ಪ್ರೇಕ್ಷಕರನ್ನ ಒಂದು ತಾಣವನ್ನಾಗಿ ನಮ್ಮ ಕರ್ನಾಟಕ ಸರ್ಕಾರ ಟೂರಿಸಂ ಇಂದ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚು ಅಲ್ಲಿ ಒಂದಷ್ಟು ಪಾರ್ಕಿಂಗ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ನಿರ್ಮಾಣ ಮಾಡುವಂಥದ್ದು, ಈ ಥರ ಇನ್ನೊಂದಷ್ಟು ಅಭಿವೃದ್ಧಿ ಆದರೆ ಒಂದು ಪ್ರವಾಸಿ ತಾಣವನ್ನಾಗಿ ಆ ಕಣ್ವ ಜಲಾಶಯವನ್ನಾಗಿ ಮಾರ್ಪಡ್ಬೋದು. ಹಾಗಾಗಿ ರಾಜ್ಯ ಸರ್ಕಾರ ತುರ್ತಾಗಿ ಅದಕ್ಕೆಲ್ಲ ಏನೆಲ್ಲ ಸವಲತ್ತುಗಳನ್ನು ಬೇಕು ಅಲ್ಲಿ ಹೋಟೆಲ್ಗಳು ಮಾಡೋದಕ್ಕೆ, ಮತ್ತೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ, ಮಕ್ಕಳುಗಳು ಆಟ ಆಡೋದಕ್ಕೆ ಆಟಿಕೆಗಳನ್ನು ಅಳವಡಿಕೆ ಮಾಡುವಂಥದ್ದು, ಮತ್ತೆ ಇನ್ನೊಂದಷ್ಟು ಅಲ್ಲಿ ಒಂದು ಐಬಿಗಳನ್ನ ಥರ ಒಂದು ಪ್ರವಾಸಿ ತಾಣಗಳನ್ನ ಅಲ್ಲಿ ಉಳ್ಕೊಳ್ಳೋದಕ್ಕೆ ಬಂದಂತೆಯವರು ಅದನ್ನ ಪ್ರವಾಸಿ ತಾಣಗಳನ್ನ ಅಲ್ಲಿ ಮಾಡುವಂಥದ್ದು, ಇವೆಲ್ಲ ಕೆಲಸವನ್ನ ರಾಜ್ಯ ಸರ್ಕಾರ ಬಹಳ ಚಿಂತೆಯಿಂದ ಗಂಭೀರವಾಗಿ ಮಾಡಿ ಒಂದಷ್ಟು ಅಭಿವೃದ್ಧಿ ಮಾಡೋದೇ ಕಣ್ವ ಜಲಾಶಯ ಉತ್ತಮ ರೀತಿಯಲ್ಲಿ ಒಂದು ಪ್ರವಾಸಿ ತಾಣವಾಗಿ ಕಾಣ್ತದೆ. ಹಾಗೆ ಭವಿಷ್ಯದ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನ ಈ ಭಾಗದಲ್ಲಿ ಮಾಡಬೇಕು. ಕಣ್ವವನ್ನ ಒಂದೊಳ್ಳೆಯ ಪ್ರೇಕ್ಷಣೀಯ ಸ್ಥಳವಾಗಿ, ಪ್ರವಾಸಿಗರ ತಾಣವಾಗಿ ಮಾಡಬೇಕು ಅಂತೇಳಿ ಚನ್ನಪಟ್ಟಣದ ಜನ ನ್ಯೂಸ್ 18 ಮೂಲಕ ಮನವಿಯನ್ನ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.